ನೇತೃತ್ವದ ಸರ್ಕಾರ 11 ವರ್ಷ ಆಡಳಿತ ನಡೆಸಿದ್ದು ಯಾವೆಲ್ಲ ಕಾರ್ಯಗಳನ್ನು ಮಾಡಿದೆ ಎಂದು ಸಾರ್ವಜನಿಕರಿಗೆ ತೋರಿಸುವ ಸಲುವಾಗಿ ಇಂದು ಶಿವಮೊಗ್ಗದಲ್ಲಿ ಬಿಜೆಪಿ ಪ್ರಾದೇಶಿಕ ಕಚೇರಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಕಚೇರಿ ಉದ್ಘಾಟನೆ ಮಾಡಿದ ಶಿವಮೊಗ್ಗ ಸಂಸದ ರಾಘವೇಂದ್ರ ಸಾರ್ವಜನಿಕರಿಗೆ ಮೋದಿ ಸಾಧನೆ ಬಗ್ಗೆ ಅರಿವು ಮೂಡಿಸಲು ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಮೂರನೇ ಅವಧಿಯ ಒಂದು ಅಧಿಕಾರವನ್ನು ನಡೆಸ್ತಾ ಇದ್ದೀವಿ. ಈ ಮೂರನೇ ಅವಧಿಯ ಮೊದಲನೇ ವರ್ಷ ಅಂದ್ರೆ 11 ವರ್ಷಗಳಾಯ್ತು NDA ಸರ್ಕಾರದ ಒಂದು ನೇತೃತ್ವ. ಮಾಡಿದಂತ ಸಾಧನೆಗಳನ್ನ ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ಮುಟ್ಟಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮತ್ತೆ ನಮ್ಮ ಸಂಘಟನೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಜನರ ಮಧ್ಯೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ನಮ್ಮ ಸಂಘಟನೆ ಚೌಕಟ್ಟಿನಲ್ಲಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೋದಿಜಿಯವರ ಸರ್ಕಾರ ಕೊಟ್ಟಂತ ಕೊಡುಗೆಗಳೇನಿದೆ ಅದರ ಒಂದು ಪ್ರಾದೇಶಿಕಗಳನ್ನ ಜನಸಾಮಾನ್ಯರು ಮುಟ್ಟಿಸೋ ದೃಷ್ಟಿಯಿಂದ ಇವತ್ತು ಅದನ್ನ ಅಧಿಕೃತವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಗೌರವಂತ ಶಾಸಕರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾಡಿದ್ದು ಯೋಗ ದಿನಾಚರಣೆ ಇದೆ. ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭವನ್ನು ಕೂಡ ಜನರಿಗೆ ಮುಟ್ಟಿಸುವಂತ ಕಾರ್ಯನೂ ಕೂಡ ಸಂಘಟನೆ ಚೌಕಟ್ಟಲ್ಲಿ ಆಗ್ತಾ ಇದೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಾಕ್ ಪಾರ್ಲಿಮೆಂಟ್ ಈ ಒಂದು ರಿಗಾರ್ಡಿಂಗ್ ಎಮರ್ಜೆನ್ಸಿ ಕರಾಳ ದಿನ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ಯುವ ಪೀಳಿಗೆಗೆ ಅವತ್ತಿನ ಒಂದು ನತದೃಷ್ಟ ಜನರಿಗೆ ಮಾಡಿದಂಥ ಅನ್ಯಾಯವನ್ನ ಕರಾಳ ದಿನವನ್ನು ಏನು ಹೇರುವಂತ ತುರ್ತು ಪರಿಸ್ಥಿತಿ ಹೇರುವಂತ ಕೆಲಸವನ್ನ ಮಾಡಿದ್ರು ಅದು ತಿಳಿಸುವಂತ ಕಾರ್ಯ ಕೂಡ ಇವತ್ತು ನಮ್ಮ ಸಂಘಟನೆ ಒಂದು